ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಿರಿಯರಿಗೂ ಮತ್ತು ಕಿರಿಯರಿಗೂ ಹಾಗೂ ನನ್ನ ಬಾಂಧವರಿಗೂ ಮೊದಲ ದಿನದ ಶೈಲಪುತ್ರಿಯ ಕಥೆಯನ್ನು ತಿಳಿಸಿಕೊಡಲು ಒಂದು ಸಣ್ಣ ಪ್ರಯತ್ನ. ಶೈಲಪುತ್ರಿಯು ಪರ್ವತರಾಜ ಹಾಗೂ ಮೇಘರಾಣಿಯ ಮಗಳಾಗಿ ಜನಿಸುತ್ತಾಳೆ. ಯಾರಿಗಾಗಿ? ಶಿವನಿಗಾಗಿ. ದಕ್ಷಯಜ್ಞನ ಮಗಳಾದ ದ್ರಾಕ್ಷಾಯಣಿಯು ರುದ್ರನಾದ ಶಿವನನ್ನು ಮದುವೆಯಾಗುತ್ತಾಳೆ. ಒಂದು ದಿನ ಋಷಿಗಳು ಹಾಗೂ ದೇವತೆಗಳು ಸೇರಿ ಯಜ್ಞವನ್ನು ಆಚರಿಸುತ್ತಾರೆ. ಅಲ್ಲಿಗೆ ದಕ್ಷಯಜ್ಞನು ಬರುತ್ತಾರೆ. ಅಲ್ಲಿದ್ದವರು ಎಲ್ಲರೂ ನಿಂತು ಅವರಿಗೆ ಗೌರವವನ್ನು ಕೊಡುತ್ತಾರೆ. ಆದರೆ ಬ್ರಹ್ಮದೇವ ಮತ್ತು ಶಿವನು ಎದ್ದೇಳುವುದಿಲ್ಲ. ಅದನ್ನು ನೋಡಿ ದಕ್ಷನು ಕೋಪಗೊಂಡು ಶಿವನನ್ನು ಅವಮಾನ ಮಾಡುತ್ತಾನೆ. ಆಗ ಶಿವನು ಏನು ಮಾತನಾಡದೆ ಅಲ್ಲಿಂದ ಹೊರಗೆ ಹೋಗುತ್ತಾರೆ. ನಂತರ ಕೆಲವು ದಿನಗಳಾದ ಮೇಲೆ ದಕ್ಷನು ಯಜ್ಞವನ್ನು ಮಾಡಿಸುತ್ತಾರೆ. ಅಲ್ಲಿ ಎಲ್ಲರನ್ನೂ ಕರೆಯುತ್ತಾರೆ, ಆದರೆ ಶಿವನನ್ನು ಕರೆಯುವುದಿಲ್ಲ. ಆದರೆ ದ್ರಾಕ್ಷಾಯಣಿಯು ನನ್ನ ತಂದೆ ಕರೆಯುವ ಅವಶ್ಯಕತೆ ಇಲ್ಲ ಎಂದು ತಾನೇ ಹೋಗುತ್ತಾಳೆ. ಅಲ್ಲಿ ತಂದೆಯು ಮಗಳನ್ನು ನೋಡುವುದಿಲ್ಲ, ಮಾತನಾಡುವುದಿಲ್ಲ. ಅದನ್ನು ಗಮನಿಸಿದ ದ್ರಾಕ್ಷಾಯಣಿ ಕೋಪಗೊಂಡು ಶಿವನನ್ನು ಅವಮಾನ ಮಾಡಿದರೆ ಅದಕ್ಕೆ ಪ್ರತಿಫಲ ನೀವು ಅನುಭವಿಸಲೇಬೇಕು ಅಂತ ಹೇಳಿ ದ್ರಾಕ್ಷಾಯಣಿಯು ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ಬಿಡುತ್ತಾರೆ. ನಂತರ ಶಿವನಿಗಾಗಿ ಶೈಲಪುತ್ರಿಯಾಗಿ ಜನಿಸುತ್ತಾರೆ. ಧನ್ಯವಾದಗಳು.